ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಕರುನಾಡು ಕಂಡಂತ ಏಕೈಕ ವ್ಯಕ್ತಿ ಅವರು ಪ್ರಧಾನಮಂತ್ರಿಗಳಾದಂತ ಶ್ರೀ ಎಚ್.ಡಿ. ದೇವೇಗೌಡ ಅವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಏನಕ್ಕೆ ಇವರು ಫಾರ್ಮರ್ ಆಗ್ಬಿಟ್ಟಿದಾರಲ್ಲ, ಎಕ್ಸ್ ಪ್ರೈಮ್ ಮಿನಿಸ್ಟ್ರು? ಏನಕ್ಕೆ ಅಂದ್ರೆ, ಇವರು ಈ ವಯಸ್ಸಿನಲ್ಲೂ ಕೂಡ ಇವರ ಒಂದು ರಾಜಕೀಯ ಭವಿಷ್ಯ ಅಂದ್ರೆ ನಮ್ಮ ಒಂದು ಪಾರ್ಟಿ ಚೆನ್ನಾಗಿರ್ಬೇಕು, ರಾಜಕೀಯ ಜೀವನ ಅಂದ್ರೆ ಹಿಂಗೆ, ಇಲ್ಲಿ ಏಜ್ ಮ್ಯಾಟರ್ ಆಗಲ್ಲ. ನಾನು 93 ವರ್ಷ ಆದ್ರೂ ನಾನು ಇವತ್ತು ಕೂಡ ಒಬ್ಬ ಯಂಗ್ಸ್ಟರ್ ಯಾವ ರೀತಿ ಅವನು ಲೀಡ್ ಮಾಡ್ತಾನೆ ಒಂದು ಪಾರ್ಟಿನ, ಅದೇ ರೀತಿ ನಾನು ಲೀಡ್ ಮಾಡ್ತೀನಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಇವತ್ತು ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇವರ ಒಂದು ಲೈಫ್ ಅಲ್ಲಿ ಯಾವ ರೀತಿ ಸ್ಟ್ರಗಲ್ ಪಟ್ಟಿರ್ತಾರೆ. 8ನೇ ಮನೆ 12ನೇ ಮನೆ ಬಂದ್ರೆ ಸಮಸ್ಯೆ ಪಡ್ತಾನೆ ಇರ್ತಾರೆ. ಬಟ್ ಆದ್ರೂ ಕೂಡ ಇವರು 8ನೇ ಮನೆ ಇದ್ರೂ ಕೂಡ ಅದೇ ಟೈಮ್ಸ್ ಅಲ್ಲಿ ಇವರು CM ಆಗಿರ್ತಾರೆ, ಅದೇ ಸಮಯದಲ್ಲಿ ಕೂಡ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಯಾವ ಸಮಯದಲ್ಲಿ ಇವರು CM ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅನ್ನೋದೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇನ್ ಆಗಿ ಫಸ್ಟ್ ಇವರು ಹುಟ್ಟಿರುವಂತದ್ದು 18/5/1933 ಪೂರ್ವಭದ್ರ ನಕ್ಷತ್ರದಲ್ಲಿ, ಲಗ್ನ ಬಂದು ಕರ್ಕಾಟಕ ಲಗ್ನ, ಕುಂಭ ರಾಶಿಯಲ್ಲಿ ಹುಟ್ಟಿರುವಂತದ್ದು. ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಯಾರು ಕರ್ಕಾಟಕ ಲಗ್ನ ಮತ್ತೆ ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಾರೆ ಅವರು ತುಂಬಾ ಪವರ್ಫುಲ್, ಅದೃಷ್ಟವಂತರು ಅಂತ ಹೇಳ್ತಾ ಇರ್ತೀನಿ. ಇವರು ಕೂಡ ಕರ್ಕಾಟಕ ಲಗ್ನದಲ್ಲಿ ಇವರು ಜನನ ಆಗಿರುವಂತದ್ದು. ಲಗ್ನದಿಂದ 2ನೇ ಮನೆಯಲ್ಲಿ ಕುಜ ಗುರು ಕೇತು ಇರುವಂತದ್ದು, 7ನೇ ಮನೆಯಲ್ಲಿ ಶನಿ ಗ್ರಹ, 8ನೇ ಮನೆಯಲ್ಲಿ ಚಂದ್ರ ರಾಹು, 10ನೇ ಮನೆಯಲ್ಲಿ ಬುಧ, 11ನೇ ಮನೆಯಲ್ಲಿ ಸೂರ್ಯ ಮತ್ತೆ ಶುಕ್ರ ಗ್ರಹ ಇರುವಂತದ್ದು. ಇದು ಮೇಲ್ನೋಟಕ್ಕೆ ನಾವು ಡೇಟ್ ಆಫ್ ಟೈಮ್ ಸ್ಪೇಸ್ ಹಾಕೊಂಡ್ರೆ ಗ್ರಹಗಳು ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ನಾನು ಪ್ರತಿ ಸಲನೂ ಹೇಳುವಂತದ್ದು, ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಲಗ್ನದಿಂದ 2 ಗ್ರಹಗಳು 11ನೇ ಮನೆ ಇದೆ ಅಂತ ನಾನು ಹೇಳ್ತೀನಿ. ಎಕ್ಸಾಕ್ಟ್ ಆಗಿ 11ನೇ ಮನೆ ಇದೆಯಾ, ಅದ್ರ ದಶ ನಡೀತಾ ಇದೆಯಾ, ಮತ್ತೆ ಯಾವ ನಕ್ಷತ್ರದಲ್ಲಿದೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಳೇಬೇಕು. ಮೇಲ್ನೋಟಕ್ಕೆ ಗ್ರಹಗಳು ಎಲ್ಲಿರುತ್ತೆ, ಡಿಗ್ರಿ ವೈಸ್ ನೋಡ್ತಾ ಹೋಗೋಣ ಗ್ರಹಗಳು ಎಲ್ಲಿರುತ್ತೆ. ಕೇತು ಗ್ರಹ ಇವರ ಜಾತಕದಲ್ಲಿ ಲಗ್ನದಿಂದ 2ನೇ ಮನೆಯಲ್ಲಿ ಅಂತ ನಾನು ಬರ್ದಿದ್ದೀನಿ ನೋಡಿ. ಡಿಗ್ರಿ ವೈಸ್ ಅಲ್ಲಿ ಅದು 1ನೇ ಮನೆಗೆ ಬಂದಿರುತ್ತೆ. ಯಾವಾಗ ಕೇತು 1ನೇ ಮನೆಗೆ ಬರುತ್ತೆ, ರಾಹು ಕೂಡ 8ನೇ ಮನೆಯಿಂದ 7ನೇ ಮನೆಗೆ ಬಂದಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಜಾತಕದಲ್ಲಿ. ಗ್ರಹಗಳು ಫಸ್ಟ್ ಎಲ್ಲಿದೆ ಅನ್ನೋದೇ ನಮ್ಗೆ 50 ವರ್ಷ ಆದ್ರೂ ನಾವು ತಿಳ್ಕೊಂಡಿರಲ್ಲ. ನಮ್ ಜಾತಕದಲ್ಲಿ ಆ ದೋಷ ಈ ದೋಷ ಯೋಗ ಅನ್ನೋದೇ ತಿಳ್ಕೊಂಡಿರ್ತೀವಿ ಹೊರತು ಗ್ರಹಗಳು ನಿಖರವಾಗಿ ಎಲ್ಲಿ ಕೂತಿದೆ, ನಮ್ಗೆ ಏನ್ ಫಲ ಕೊಡ್ತಾ ಇದೆ ಅನ್ನೋದು ನಾವು ಯಾರು ತಿಳ್ಕೊಂಡಿಲ್ಲ. ಫಸ್ಟ್ ಅದನ್ನ ತಿಳ್ಕೊಳ್ಬೇಕು, ಲಗ್ನದಿಂದ ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಎಲ್ಲೆಲ್ಲಿದೆ ಅಂತ. ಅದಕ್ಕೆ ನಾನು ಎಕ್ಸಾಂಪಲ್ ಕೊಡುವಂತದ್ದು. ಇವ್ರ ಮೇನ್ ಚಾಟ್ ಯಾವ ರೀತಿ ಇರುತ್ತೆ, ಡಿಗ್ರಿ ವೈಸ್ ಅಲ್ಲಿ ಯಾವ ರೀತಿ ಇರುತ್ತೆ, ಮತ್ತೆ ನಕ್ಷತ್ರದಲ್ಲಿ ಯಾವ ಫಲ ಕೊಡುತ್ತೆ, ಮತ್ತೆ ಉಪನಕ್ಷತ್ರದಲ್ಲಿ ಯಾವ ಫಲ ಕೊಡುತ್ತೆ, ಮತ್ತೆ ಇನ್ನೊಂದು ಸಬ್ ಲೋಡ್ ಅಂತ ಬರುತ್ತೆ, ಅದು ವಿತ್ ಸೆಕೆಂಡ್ಸ್ ಇದ್ರು ಕೂಡ ಅಲ್ಲೂ ನಿಖರವಾಗಿ ತಿಳ್ಕೊಳ್ಬಹುದು. ರಾಹು ಕೇತುದಾಯ್ತು. ನೆಕ್ಸ್ಟ್ ಶುಕ್ರ ಗ್ರಹ ಕೂಡ ಬರ್ದಿದ್ದೀನಿ. ಶುಕ್ರ ಗ್ರಹ ಕೂಡ ಅಷ್ಟೇನೆ 11ನೇ ಮನೆ ಅಂತ ಬರ್ದೀನಿ. 10ನೇ ಮನೆಗೆ ಡಿಗ್ರಿ ವೈಸ್ ಬಂದಿರುವಂತದ್ದು. 11ನೇ ಮನೆ ಅಂತ ಬರ್ದೀನಿ, ಡಿಗ್ರಿ ವೈಸ್ ಅಲ್ಲಿ ಹಿಂದ್ಗಡೆ ಮನೆಗೆ ಬಂದಿರುವಂತದ್ದು. ಸೇಮ್ ಸೂರ್ಯನು ಕೂಡ 11ನೇ ಮನೆಯಲ್ಲಿ ಇಲ್ಲ, 10ನೇ ಮನೆಗೆ ಡಿಗ್ರಿ ವೈಸ್ ಅಲ್ಲಿ ಬಂದಿರುತ್ತೆ. ಏನಕ್ಕೆ ಅಂದ್ರೆ, ನಾವು 11ನೇ ಮನೆ ಲಾಭಸ್ಥಾನ ಅಂತ ನಾವು ತಿಳ್ಕೊಂಡಿರ್ತೀವಿ, ಅದು 10ನೇ ಮನೆ. 10ನೇ ಮನೆ ಸಮಸ್ಯೆ ಏನ್ ಕೊಡಲ್ಲ, 10ನೇ ಮನೆ ಫಲ ಏನ್ ಕೊಡುತ್ತೆ, ಆ ರಿಸಲ್ಟ್ ಅವರ ಒಂದು ದಶಾಭುಕ್ತಿ ಬಂದಾಗ ಬರ್ತಾ ಇರುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕು, ಎಲ್ಲಿದೆ, 10ನೇ ಮನೆಯಲ್ಲಿ ಇದೆಯಾ ಗ್ರಹ, 11ನೇ ಮನೆಯಲ್ಲಿ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಚಂದ್ರ 8ನೇ ಮನೆಯಲ್ಲೇ ಇರುವಂತದ್ದು. ಡಿಗ್ರಿ ವೈಸಲ್ಲೇ ಮೇನ್ ಚಾರ್ಟ್ ಕೂಡ ಚಂದ್ರ 8ನೇ ಮನೆಯಲ್ಲೇ ಇರುವಂತದ್ದು. ಇನ್ನ ಕುಜ ಗ್ರಹ 2ನೇ ಮನೆ ಅಂತ ಬರ್ದಿದ್ದೀನಿ, ಇದು ಕೂಡ 2ನೇ ಮನೆ. ನೋಡಿ ತುಂಬಾ ಇಂಪಾರ್ಟೆಂಟ್. ನಾನು ಯಾರ್ಯಾರು ಸೆಲೆಬ್ರಿಟೀಸ್ ಜಾತಕ ವಿವರಣೆ ಕೊಟ್ಟಿದ್ದೀನಿ, ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ, ಅವ್ರಿಗೆಲ್ಲ ಕುಜ ದೋಷ ಇರುವಂತದ್ದೇ. ಜಾತಕದಲ್ಲಿ ಲಗ್ನದಲ್ಲಿ 1ನೇ ಮನೆ 2, 4, 7, 8 ಮತ್ತೆ 12 ಕುಜ ದೋಷ ಅಂತ ಹೇಳ್ತೀನಿ. ಇವ್ರಿಗೂ ಕೂಡ 2ನೇ ಮನೆಯಲ್ಲಿ ಇರೋದ್ರಿಂದ ಕುಜ ದೋಷ. ಯಾರ್ಯಾರ ಜಾತಕದಲ್ಲಿ ಕುಜ ದೋಷ ಇರುತ್ತೆ ಅವರು ಸೆಲೆಬ್ರಿಟೀಸ್ ಆಗ್ತಾರೆ. ಅವರ ಲೈಫ್ ಅಲ್ಲಿ ಏನೇ ಸಮಸ್ಯೆ ಬಂದ್ರು ಆ ಸಮಸ್ಯೆಗೆ ಫೇಸ್ ಮಾಡುವಂತ ಧೈರ್ಯ ಕುಜ ಕೊಡುತ್ತೆ. ನಾವು ಕುಜ ದೋಷ ಇದೆ ಅಂತ ಕದ್ಲಿ ವಿವಾಹ ಮಾಡಿಸಿ ಕುಂಭ ವಿವಾಹ ಮಾಡಿಸಿ ಅಂತ ಬರೀ ದೋಷದಿಂದ ಓಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜಾತಕದಲ್ಲಿ ಏನಾದ್ರು ಕುಜ ದೋಷ ಇದ್ರೆ ನೀವೇ ಅದೃಷ್ಟವಂತರು. ಇವತ್ತಿಂದನೇ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ.
ನಮ್ಮ ಜಾತಕದಲ್ಲಿ ಕುಜ ದೋಷ ಇದೆ, ನಾವೇ ಅದೃಷ್ಟವಂತರು ಅಂತ ನೀವು ತಿಳ್ಕೊಂಡ್ರೆ ಸಾಕು. ಕುಜನಿಂದ ಎಲ್ಲಾ ರೀತಿನೂ ಒಳ್ಳೇದೇ ನಿಮ್ಗೆ ಆಗ್ತಾ ಹೋಗುತ್ತೆ. ನನ್ನ ಕಳೆದ ವಿಡಿಯೋಸ್ ಎಲ್ಲ ನೋಡಿ, ಯಾರ್ಯಾರ ಜಾತಕದಲ್ಲಿ ಕುಜ ದೋಷ ಇದೆ ಎಲ್ಲರೂ ಸೆಲೆಬ್ರಿಟೀಸೇ ಅಥವಾ ಸೆಲೆಬ್ರಿಟೀಸೇ ಕುಜ ದೋಷ ಇರುತ್ತೆ. ಇದು ಮೇನ್ ಆಗಿ ತಿಳ್ಕೊಳ್ಬೇಕು. ಕುಜ ದೋಷ ಇದ್ರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ರಾಹು ಬಂದು ಆಗ್ಲೇ ಹೇಳಿದೀನಿ 7ನೇ ಮನೆಗೆ ಬಂದಿರುತ್ತೆ, ಡಿಗ್ರಿ ವೈಸ್ 8ರಿಂದ 7ಕ್ಕೆ ಬಂದಿರುತ್ತೆ. ಗುರು ಕೂಡ ಇಲ್ಲಿ 2ನೇ ಮನೆ ಅಂತ ಬರೆದಿದ್ದೀನಿ, ಇದು ಕೂಡ 2ನೇ ಮನೆಯಲ್ಲಿ ಇರುವಂತದ್ದು. ನೆಕ್ಸ್ಟ್ ಶನಿ ಗ್ರಹ 7ನೇ ಮನೆಯಲ್ಲಿ ಬರೆದಿದ್ದೀನಿ, ಇಲ್ಲೂ ಕೂಡ 7ನೇ ಮನೆಯಲ್ಲಿ ಡಿಗ್ರಿ ವೈಸ್ ಅಲ್ಲಿ ಕೂಡ 7ನೇ ಮನೆಯಲ್ಲಿ ಇರುವಂತದ್ದು. ಬುಧ 10ನೇ ಮನೆಯಲ್ಲಿದೆ, ಇಲ್ಲೂ ಕೂಡ ಡಿಗ್ರಿ ವೈಸ್ ಅಲ್ಲಿ ಬುಧ 10ನೇ ಮನೆಯಲ್ಲಿ ಇರುವಂತದ್ದು. ಸಾಮಾನ್ಯವಾಗಿ ನಾವು ಯಾರಿಗಾರು ಒಂದು ಚಾಟ್ ಕೊಟ್ಟಾಗ ಫಸ್ಟ್ ಏನ್ ಕೇಳ್ತೀವಿ, ಸರ್ ಏನ್ ಯೋಗಗಳಿದೆ ನೋಡಿ. ಯೋಗಗಳು ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು, ಅದು ಏನಿಲ್ಲ. ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದೆ ಅಂತ ನೋಡ್ಬೇಕಾಗುತ್ತೆ. ಗುರು ಮತ್ತೆ ಚಂದ್ರನ್ ನೋಡ್ತೀವಿ ಫಸ್ಟ್, ಗಜಕೇಸರಿ ಯೋಗ ಏನಾದ್ರು ಇದೆಯಾ ಅಂತ. ಗುರುವಿಂದ ಲೆಕ್ಕ ಆಗ್ಬೇಕು. 1 2 3 4 5 6 7ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಕೇಂದ್ರ ತ್ರಿಕೋಣ ಅಂತ ಕರಿತೀವಿ. 1 4 7 10ರಲ್ಲಿ ಏನಾದ್ರು ಗುರು ಮತ್ತೆ ಚಂದ್ರ ಇದ್ರೆ ಗಜಕೇಸರಿ ಯೋಗ. ಇವ್ರ ಜಾತಕದಲ್ಲಿ ಕೂಡ ಗಜಕೇಸರಿ ಯೋಗ ಇರುವಂತದ್ದು. ನೆಕ್ಸ್ಟ್ ಬುಧ ಸೂರ್ಯ ಮತ್ತೆ ಶುಕ್ರ ಇರೋದ್ರಿಂದ ಅಮಲ ಯೋಗ ಕೂಡ ಇರುವಂತದ್ದು. ಯಾಕಂದ್ರೆ ಶುಭ ಗ್ರಹಗಳು ಹಿಂದೆ ಮುಂದೆ ಜೊತೆಲೇ ಇದ್ರೆ ಅಮಲ ಯೋಗ ಕೂಡ ಇರುವಂತದ್ದು. ಮತ್ತೆ ಶಶ ಯೋಗಿ ಅಂತ ಕರಿತೀವಿ. ಲಗ್ನದಿಂದ ಕೇಂದ್ರದಲ್ಲಿರೋದ್ರಿಂದ ಮತ್ತೆ ಸ್ವಂತ ಮನೇಲೆ ಶನಿ ಗ್ರಹ ಇರೋದ್ರಿಂದ ಶಶಯೋಗ ಅಂತಾನು ಕರಿತೀವಿ. ಜಾತಕದಲ್ಲಿ ಇವ್ರಿಗೆ ಒಂದು 3 ಯೋಗಗಳು ಇರುವಂತದ್ದು. ಈ ಯೋಗನೇ ಇವ್ರಿಗೆಲ್ಲ ತಂದ್ಕೊಟ್ಟಿದ್ಯಾ ಇವರ ಲೈಫ್ ಅಲ್ಲಿ ಅಂದ್ರೆ ಅದು ಸುಳ್ಳು. ಯಾಕೆ ಅಂದ್ರೆ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳಿದ್ದು ಅದು ನಕ್ಷತ್ರದಲ್ಲಿ ಏನ್ ಫಲ ಕೊಡುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಮೇಲ್ನೋಟಕ್ಕೆ ಇದು ಇಷ್ಟು ವಿಚಾರ. ನಾವು ಈಗ ಅವರ ಒಂದು ಡೆಪ್ತ್ ಸ್ಟಡೀಸ್ ನಾವು ನೋಡ್ಬೇಕಾದ್ರೆ ಅವರ ಒಂದು ಹುಟ್ಟಿರುವಂತದ್ದು ಗುರು ದಶೆಯಲ್ಲಿ ಹುಟ್ಟಿರುವಂತದ್ದವ್ರು. 44 ತನಕ ಗುರು ದಶ, 63 ತನಕ ಶನಿ ದಶ, ಬುಧ ದಶ 80 ತನಕ, ಕೇತು ದಶ 87 ತನಕ, ಶುಕ್ರ 2007 ತನಕ, ಸೂರ್ಯ ದಶ 2013, ಚಂದ್ರ 2023, ಕುಜ 2030 ಮತ್ತೆ ರಾಹು ದಶ 2048 ತನಕ ಇರುವಂತದ್ದು ಇವರ ಒಂದು ಜಾತಕದಲ್ಲಿ. ಇವರ ಒಂದು ಲೈಫ್ ಸ್ಪ್ಯಾನ್ ಅಲ್ಲಿ ಅಂದ್ರೆ ಒಂದೇ ವರ್ಷದಿಂದ ಈಗ ಪ್ರೆಸೆಂಟ್ ಇವ್ರಿಗೆ 93 ಇಯರ್ಸ್. ಇಷ್ಟು ವರ್ಷಗಳಲ್ಲಿ ಇವ್ರಿಗೆ ಇಲ್ಲಿ ಇವ್ರು ಹುಟ್ಟಿರುವಂತದ್ದು. ಈಗ ಪ್ರೆಸೆಂಟ್ ಅವರು ಇಲ್ಲಿದ್ದಾರೆ, ಕುಜದಲ್ಲಿ ಇದ್ದಾರೆ. 2030 ತನಕನು ಕುಜ ದಶ ಇರುವಂತದ್ದು. ಈಗ ಎಲ್ರು ಕೇಳುವಂತದ್ದು ಮೇನ್, ಇವರ ಜಾತಕದಲ್ಲಿ ಸಿಎಂ ಆಗುವಂತ ಸಮಯದಲ್ಲಿ ಯಾವ ದಶಾ ಭುಕ್ತಿ ಇತ್ತು ಮತ್ತೆ ಯಾವ ಗ್ರಹ ಇವ್ರಿಗೆ ಈ ಸ್ಥಾನಕ್ಕೆ ತಂದು ನಿಲ್ಸಿದೆ ಅನ್ನೋದು ಇರ್ತದೆ. ಪ್ರತಿಯೊಬ್ರು ಸರ್ ನಾನು 7 ಸಲ MLA ಆಗಿದ್ದೀನಿ ಆದ್ರೂ ಮಿನಿಸ್ಟರ್ ಆಗಿಲ್ಲ, ನಾನು ತುಂಬಾ ಎಫರ್ಟ್ ಮಾಡಿದ್ದೀನಿ, ದುಡ್ಡು ಖರ್ಚು ಮಾಡಿದ್ದೀನಿ, ಬಟ್ ಆದ್ರೂ ನನ್ನನ್ನು ಯಾರು ರೆಕಗ್ನೈಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಜಾತಕದಲ್ಲಿ ಪ್ರಬಲವಾಗಿದ್ದು ಬಿಟ್ರೆ ಯಾರು ಏನೋ ಮಾಡೋದ್ ಬೇಡ, ಅವರಾಗ ಅವರೇ ಬೆಳಿತಾರೆ ಅನ್ನೋದು ಇದಕ್ಕೊಂದು ಉದಾಹರಣೆ. ನೋಡಿ ಇವ್ರು ಈ ಸಿಎಂ ಆಗುವಂತ ಸಮಯದಲ್ಲಿ ಶುಕ್ರ ದಶ ರಾಹು ಭುಕ್ತಿ ನಡೀತಿತ್ತು. ಈ ಶುಕ್ರ ದಶ ರಾಹು ಭುಕ್ತಿಲಿ ಇವರು 2 ಪ್ರಮುಖವಾದ ಹುದ್ದೆನ ಇವ್ರು ಅಲಂಕರಿಸಿದ್ದಾರೆ, ಒಂದು ಸಿಎಂ ಒಂದು PM. ರಾಹು ದಶ ಮುಗಿಯೋಷ್ಟರಲ್ಲಿ ಸಿಎಂ ಆಗಿರಲ್ಲ, ನೆಕ್ಸ್ಟ್ PM ಆಗಿರಲ್ಲ. ಅಷ್ಟು ಪ್ರಬಲವಾಗಿ ರಾಹು ತಂದು ಕೊಟ್ಟಿರುವಂತದ್ದು. ನಾವು ಸಾಮಾನ್ಯವಾಗಿ ರಾಹುಗ ಬೈತೀವಿ, ರಾಹು ಕೇತುಗಳ ಜಾತಕದಲ್ಲಿ ಸರಿ ಇಲ್ಲ, ಕಾಳ ಸರ್ಪ ದೋಷ, ಆ ದೋಷ ಈ ದೋಷ ಅಂತ ಹೇಳ್ತಾನೆ ಇರ್ತೀವಿ. ಜಾತಕದಲ್ಲಿ 1ನೇ ಮನೆ ಮತ್ತು 7ನೇ ಮನೆ ಪ್ರಬಲವಾಗಿರೋದ್ರಿಂದ ಇವ್ರಿಗೆ ರಾಹು ಭುಕ್ತಿಲಿ ಎಲ್ಲಾ ರೀತಿನೂ ಸುಖ, ಶಾಂತಿ, ಅಧಿಕಾರ ಎಲ್ಲ ತಂದ್ಕೊಟ್ಟಿದೆ. ಶುಕ್ರ ದಶನೇ ವೀಕ್ ಇವ್ರಿಗೆ. ದಶ ಇವ್ರಿಗೆ ಒಂದು ಒಳ್ಳೆ ಹೆಸರು ತಂದ್ಕೊಟ್ಟಿದೆ. 4ನೇ ಮನೆ, 11ನೇ ಮನೆ ಮತ್ತು 10ನೇ ಮನೆ ಇವರು ಒಂದು ಒಳ್ಳೆ ಹೆಸರು ತಂದ್ಕೊಟ್ಟಿದೆ. ಬಟ್ ನಕ್ಷತ್ರದಲ್ಲಿ 8ನೇ ಮನೆ ಬಂದಿದೆ. ಈ ಚಂದ್ರ ಇವ್ರು ಎಷ್ಟು ಜೀವನದಲ್ಲಿ ಬೆಳಿಬೇಕು ಅಂತ ಅನ್ಕೊಳ್ತಾರೆ. ಯಾರಾದ್ರೂ ಒಂದು ಶತ್ರುಗಳು ಇವ್ರಿಗೆ 8ನೇ ಮನೆಯಲ್ಲಿ ಕುತ್ಕೊಂಡು ಏನಾದ್ರೂ ಒಂದು ಅಡಚಣೆ ಮಾಡುವಂಥದ್ದು, ಇವ್ರನ್ನ ಬೆಳೆಯಕ್ಕೆ ಬಿಟ್ಟಿರಲ್ಲ. ಇವರ ಒಂದು ದಶ ಸಮಸ್ಯೆ ಕೊಟ್ಟಿದೆ. ಬಟ್ ಭುಕ್ತಿ ನೋಡಿ, 7ನೇ ಮನೆ ಮತ್ತೆ ಸಬ್ಲಾಡ್ ಎಲ್ಲ 7ನೇ ಮನೆ ಇರೋದ್ರಿಂದ ಭುಕ್ತಿ ಇವ್ರಿಗೆ ಕೈ ಹಿಡಿದಿದೆ. ಈ ರಾಹು ಭುಕ್ತಿ 1994ರಿಂದ 1997 ತನಕ ಇರುವಂತದ್ದು. ದಶ 2007ರಿಂದ 1987ರಿಂದ 2007 ತನಕ ಸುಮಾರು 20 ವರ್ಷಗಳ ಕಾಲ ಶುಕ್ರ ದಶ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ನಿಮ್ಮ ಜಾತಕದಲ್ಲೂ ನೋಡ್ಕೊಳ್ಬೇಕು, ನಮ್ಗೆ ಪ್ರೆಸೆಂಟ್ ಯಾವ ದಶ ನಡೀತಾ ಇದೆ ಮತ್ತೆ ಭುಕ್ತಿ ಯಾವ್ದು ನಡೀತಾ ಇದೆ ಅಂತ ನೋಡ್ಕೊಳ್ಬೇಕಾಗುತ್ತೆ.
ಶುಕ್ರ ದಶನೇ ಸ್ವಲ್ಪ ವೀಕ್ ಆಗಿದೆ, ಇವ್ರಿಗೆ ಭುಕ್ತಿಗಳೆಲ್ಲ ಸಪೋರ್ಟ್ ಮಾಡ್ತಾ ಹೋಗಿದೆ. ಯಾವಾಗ ದಶನೇ ಸಪೋರ್ಟು ಮತ್ತೆ ನಕ್ಷತ್ರನೂ ಸ್ವಲ್ಪ ವೀಕ್ ಆಗಿದೆ, ಉಪನಕ್ಷತ್ರ ಸ್ವಲ್ಪ ವೀಕ್ ಆಗಿದೆ, ಈ ಭುಕ್ತಿಲಿ ಸಪೋರ್ಟ್ ಮಾಡಿದೆ ಅವ್ರಿಗೆ. 94 ಇಂದ 96 ತನಕ ಸಿಎಂ ಆಗಿರ್ತಾರೆ, ಮತ್ತೆ 96 ಇಂದ 97 ತನಕ PM ಆಗಿರ್ತಾರೆ. ಇಷ್ಟಕ್ಕೂ ರಾಹು ಭುಕ್ತಿನೇ ಸಪೋರ್ಟ್ ಮಾಡಿರುತ್ತೆ. ಈ ಒಂದು ಸಲ ಇವರು ರಾಹು ಭುಕ್ತಿ ಒಂದು ತಿಂಗಳು ಇರ್ಬೇಕಾದ್ರೆ PM ಪೋಸ್ಟ್ಗೆ ರಿಸೈನ್ ಕೊಟ್ಟಿರ್ತಾರೆ 21/4. ಅಂದ್ರೆ ಇನ್ನೊಂದು ವಾರ ಅವ್ರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರೆ ಇನ್ನೊಂದು 20 ದಿವಸಗಳ ಕಾಲ PM ಆಗಿರ್ಬೋದು ನಮ್ಮ ಒಂದು ಕ್ಯಾಲ್ಕುಲೇಷನ್ಸ್ ಪ್ರಕಾರ. ಯಾಕಂದ್ರೆ ರಾಹು ಮುಗಿಯುತ್ತೆ ಅಲ್ಲಿಗೆ 7ನೇ ಮನೆ, ನೆಕ್ಸ್ಟ್ ಬರುವಂತದ್ದೇ ಗುರು ಭುಕ್ತಿ, ಮತ್ತೆ ಶುಕ್ರನ್ಗೆ ರಾಹು ಹಂಗ್ ಸಪೋರ್ಟ್ ಮಾಡ್ದಂಗೆ ನೆಕ್ಸ್ಟ್ ಭುಕ್ತಿಗಳು ಸಪೋರ್ಟ್ ಮಾಡಿಲ್ಲ. ಯಾಕಂದ್ರೆ 7ನೇ ಮನೆ, ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ಇದನ್ನೇ ಫಸ್ಟ್ ನೋಡುವಂತದ್ದು. ನಿಮ್ಮ ಜಾತಕದಲ್ಲಿ 2ನೇ ಮನೆ ಇದೆಯಾ, 7ನೇ ಮನೆ ಅಂದ್ರೆ ಮಾಸ್ ಆಗಿ ಜನಗಳು ಇಷ್ಟಪಡೋಂಗೆ. ಈಗ 10 ಜನ ಅಂಗಡಿ ಇಟ್ಟಿರ್ತಾರೆ, ಒಬ್ನ ಹತ್ರನೇ ಹೋಗ್ತಿರ್ತಾರೆ, ಯಾಕಂದ್ರೆ ಅವನ ಜಾತಕದಲ್ಲಿ 7ನೇ ಮನೆ ಇರುತ್ತೆ. ಎಷ್ಟು ಜನ ಬಿಸ್ನೆಸ್ ಮಾಡ್ತಾರೆ, ಎಲ್ಲರೂ ಸಕ್ಸಸ್ ಆಗಲ್ಲ. ಒಬ್ರು ಸಕ್ಸಸ್ ಆಗ್ತಾರೆ, ಇನ್ನೊಬ್ರು ಫೇಲ್ಯೂರ್ ಆಗ್ತಾನೆ ಇರ್ತಾರೆ, ಸಕ್ಸಸ್ ಆಗೋರು ಆಗ್ತಾರೆ. ಏನಕ್ಕೆ ಅಂದ್ರೆ ಜಾತಕದಲ್ಲಿ ಈ ರೀತಿ ನಿಮ್ ಜಾತಕ ದಶಾ ಕೆಟ್ಟಿದ್ರು ಭುಕ್ತಿ ಸಪೋರ್ಟ್ ಮಾಡ್ಬೇಕಾಗುತ್ತೆ, ಅಥವಾ ಭುಕ್ತಿ ಕೆಟ್ಟಿದ್ರು ದಶಾ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಹಿಂಗಿದ್ದಾಗ ನೀವು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡುವಂಥದ್ದು. ನಿಮ್ ಕ್ಷೇತ್ರದಲ್ಲಿ ಎಲ್ಲರೂ CM ಆಗಕ್ಕಲ್ಲ, ಎಲ್ಲರೂ ಪೊಲಿಟಿಷಿಯನ್ ಮಾಡಕ್ಕಾಗಲ್ಲ, ಮತ್ತೆ ಎಲ್ಲಾ ಕೆಲಸನೂ ಎಲ್ಲರೂ ಮಾಡಕ್ ಆಗಲ್ಲ. ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಆ ಕ್ಷೇತ್ರದಲ್ಲಿ ನಿಮ್ಗೆ ಒಂದು ಹೆಸರು ಬರ್ಬೇಕು, ಒಂದು ಕೀರ್ತಿ ಬರ್ಬೇಕು ಅಂದ್ರೆ ಜಾತಕದಲ್ಲಿ ಈ ರೀತಿ 10ನೇ ಮನೆ, 7ನೇ ಮನೆ, 4ನೇ ಮನೆ ಇದಿರ್ಲೇಬೇಕಾಗುತ್ತೆ. ಇದ್ದಾಗ ನೀವಂತೂ ಒಳ್ಳೆ ಸ್ಥಾನದಲ್ಲಿ ಇರ್ತೀರಾ. ಇದು ಸಮಸ್ಯೆ ಕೊಡ್ತಾನೆ ಇರುತ್ತೆ. ಅದು ಚೀಫ್ ಮಿನಿಸ್ಟರ್ ಇರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಯಾರಿಗಿದಿರುತ್ತೆ ತುಂಬಾ ದಿವಸಗಳ ಕಾಲ ಅವ್ರು ಉಳಿಯಕ್ಕಾಗಲ್ಲ. CM ಕೂಡ ಅವ್ರು ಕಂಪ್ಲೀಟ್ 5 ವರ್ಷ ಮಾಡಕ್ಕಾಗ್ಲಿಲ್ಲ, ಮತ್ತೆ ಪ್ರೈಮ್ ಮಿನಿಸ್ಟರ್ ಕೂಡ ಅವ್ರು ಕಂಪ್ಲೀಟ್ ಮಾಡಕ್ಕಾಗಲ್ಲ. ಏನಕ್ಕೆ ಅಂದ್ರೆ ದಶಾ ಸ್ವಲ್ಪ ವೀಕ್ ಇದ್ದಾಗ ಭುಕ್ತಿಗಳು ಸಪೋರ್ಟ್ ಮಾಡ್ತಾ ಇರುತ್ತೆ. ಭುಕ್ತಿನೂ ಕೂಡ ಅದು ಟೈಮಿಂಗ್ಸ್ ಆದ್ಮೇಲೆ ನೆಕ್ಸ್ಟ್ ಭುಕ್ತಿಗಳು ಸಪೋರ್ಟ್ ಮಾಡದೇ ಇದ್ದಾಗ ಅವರು ಈ ರೀತಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ಬೇಕಾಗತ್ತೆ. ಇದು ನಾನು ದೊಡ್ಡ ಸ್ಥಾನದ ಹೇಳ್ತಾ ಇರ್ತೀನಿ. ನಾವೊಂದು ಸಣ್ಣ ಕಂಟೆಸ್ಟ್ ಯಾವ್ದಾದ್ರು ಮಾಡ್ಬೇಕು, ನಾವೊಂದು ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಮಾಡ್ಬೇಕು, ಯಾವ್ದಾದ್ರು ಒಂದು ಸ್ಟೇಟ್ ಅಲ್ಲಿ ಮಾಡ್ಬೇಕು ಅಂದ್ರೂ ನಮ್ಮ ಜಾತಕ ಪ್ರಬಲವಾಗಿದ್ರೇನೆ ನಾವು ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಒಂದು ಹಂತ ತನಕ ನಾವು ಹೋಗ್ತೀವಿ, ಲಾಸ್ಟ್ ಅಲ್ಲಿ ಏನಾದ್ರು ಒಂದು ಫೇಲ್ಯೂರ್ ಆಗುವಂತದ್ದು, ಇನ್ನೇನೋ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರ, ಆ ರೀತಿ ಆಗ್ಬಿಡುತ್ತೆ. ಇವರ ಒಂದು ಜಾತಕದಲ್ಲೂ ಕೂಡ 8ನೇ ಮನೆಯಲ್ಲಿ ಇದ್ರೂ ಕೂಡ ಭುಕ್ತಿಗಳು ಸಪೋರ್ಟ್ ಮಾಡಿ ಇವ್ರಿಗೆ ಈ ಪೋಸ್ಟ್ ತಂದು ಕೊಟ್ಟಿರುವಂತದ್ದು. ನೋಡಿ, ಇವ್ರಿಗೆ ಸಮಸ್ಯೆ ಇರುವಂತದ್ದು 87 ಇಂದ 2007 ತನಕ ಇವ್ರಿಗೂ ಸ್ವಲ್ಪ ಸಮಸ್ಯೆ ಇದ್ದೇ ಇತ್ತು. ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. 87ರಿಂದ 2007 ತನಕನು ಇವರು CM PM ಆದ್ರೂ ಕೂಡ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಒಂದು ಸಲ 2007 ಆದ್ಮೇಲೆ ಮತ್ತೆ ಇವರು ಶೈನ್ ಆಗಿರುವಂತದ್ದು. ಯಾವ ರೀತಿ? ಇವರ ಮಗನ CM ಮಾಡಿ ಇವರು ಶೈನ್ ಆಗಿರುವಂತದ್ದು. 2007 ಆದ್ಮೇಲೆ ಇವ್ರಿಗೆ ಬಂದಿರುವಂತದ್ದೇ ಸೂರ್ಯ ದಶದಲ್ಲಿ ನೋಡಿ ಕಾಂಬಿನೇಷನ್ 2-1-10 ಕಾಂಬಿನೇಷನ್ ಮತ್ತೆ ಬಂದ್ರು. ಇಲ್ಲಿ ಯಾವ 8ನೇ ಮನೆ ಇವ್ರಿಗೆ ಸಮಸ್ಯೆ ಕೊಡ್ತು, ನೆಕ್ಸ್ಟ್ ಸಮಸ್ಯೆ ಕೂಡ ಇದೇ ಇಲ್ಲ, ಮತ್ತೆ ನೇಮ್ ಮಾಡಿದ್ರು 10ನೇ ಮನೆ, ನಕ್ಷತ್ರದಲ್ಲೂ 10ನೇ ಮನೆ, ಉಪನಕ್ಷತ್ರದಲ್ಲಿ 7ನೇ ಮನೆ. ಯಾವ್ಯಾವುದು ಇವ್ರಿಗೆ ಡ್ರಾಬ್ಯಾಕ್ ಆಗಿತ್ತು ಮುಂಚೆ ಅದೆಲ್ಲ ಮತ್ತೆ ಕಲೆಕ್ಟ್ ಮಾಡ್ಕೊಂಡ್ ಬಂದ್ರು. ಮತ್ತೆ ಕೂಡ 2007ರಲ್ಲಿ ಇವ್ರು ಶೈನ್ ಆಗಿರುವಂತದ್ದು. 2007ರಲ್ಲಿ ಶೈನ್ ಆಗಿರುವಂತದ್ದು. ಅಟ್ ಪ್ರೆಸೆಂಟ್ ನಕ್ಷತ್ರದಲ್ಲಿ ಮತ್ತೆ ಚಂದ್ರ ದಶಾ ಬಂದಾಗ್ಲೂ 2ನೇ ಮನೆ. ಈಗ ಪ್ರೆಸೆಂಟ್ ಕುಜ ಇರುವಂತದ್ದು, ಕುಜನ ನಕ್ಷತ್ರದಲ್ಲೂ 10, 4 ಮತ್ತೆ 11ನೇ ಮನೆ ಇರೋದ್ರಿಂದ ಅಟ್ ಪ್ರೆಸೆಂಟ್ ಕೂಡ ಇವರು ಶೈನ್ ಆಗಿರುವಂತದ್ದು. ಅವ್ರ ಮಗ ಕೇಂದ್ರ ಸಚಿವರು ಆಗುವಂತದ್ದು, ಯಾವ್ದಾದ್ರು ಒಂದು ವಿಚಾರದಲ್ಲಿ ಅವರು ಶೈನಿಂಗ್ ಆಗಿದ್ದಾರೆ. ಬಟ್ ಇವರ ಒಂದು ಲೈಫ್ ಸ್ಪ್ಯಾನ್ ಅಲ್ಲಿ, ಇವರ ಒಂದು ಲೈಫ್ ಅಲ್ಲಿ ಶುಕ್ರನೇ ಸಮಸ್ಯೆ ಕೊಟ್ಟಿರುವಂತದ್ದು. ಅಂದ್ರೆ 20 ಇಯರ್ಸ್ ಸಫರ್ ಕೊಟ್ಬಿಡುತ್ತೆ. ನಿಮ್ಗೆ ಏನಾದ್ರು ಕೊಟ್ಟಂಗೆ ಕೊಟ್ಟಿರುತ್ತೆ, ಬಟ್ ಇನ್ನೊಂದು ವಿಚಾರದಲ್ಲಿ ಆದಷ್ಟು ಬೇಗ ಅದು ಹೊಂಟೋಗುತ್ತೆ. ಇಂಥ ಟೈಮಿಂಗ್ಸ್ ಅಲ್ಲಿ ನಾವೇನಾದ್ರು, ಉದಾಹರಣೆಗೆ ನಾನು ಹೇಳಿರುವಂತದ್ದು, ನಮ್ಮ ಜಾತಕದಲ್ಲಿ ನಾವೇನಾದ್ರು ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನೀವು ಹಾಕಿರೋ ಬಂಡವಾಳ ರಿಟರ್ನ್ ಬರಲ್ಲ, ಯಾರೋ ಒಬ್ರು ದುಡ್ಡು ಎತ್ಕೊಂಡು ಹೋಗುವಂತದ್ದು, ಅಥವಾ ನಿಮ್ ಫ್ರೆಂಡ್ಸೇ ದುಡ್ಡು ಎತ್ಕೊಂಡು ಹೋಗ್ತಾರೆ. ನೀವ್ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದು ₹1 ನಿಮ್ಮ ಕೈಗೆ ಬರಲ್ಲ. ಮತ್ತೆ ಅಥವಾ ನೀವು ಏನಾದ್ರು ಒಂದು ಜಾಬ್ ಅಲ್ಲೇ ಇದ್ರೆ ಏನಾದ್ರು ಒಂದು ಕಿರಿಕಿರಿ ಬರುವಂತದ್ದು. ಯಾಕಂದ್ರೆ 1ನೇ ಮನೆ ಮತ್ತು 8 ನೀವು ಎಷ್ಟು ಎಫರ್ಟ್ ಆಗ್ತೀರಾ ಎಲ್ಲ ಲಾಸ್ ಆಗ್ತಾ ಇದೆ. ಅದೇ ಉದಾಹರಣೆಗೆ ಇಲ್ಲಿ 8ನೇ ಮನೆ ಜೊತೆ 7ನೇ ಮನೆನೋ 11ನೇ ಮನೆನೋ ಇದ್ರೆ
ಸ್ವಲ್ಪ ಲಾಭಸ್ಥಾನ ಇರುವಂತದ್ದು. ನೀವು ಎಫರ್ಟ್ ಹಾಕ್ನಂಗೆ ನಿಮ್ಗೆ ರಿಸಲ್ಟ್ ಸಿಗ್ತಾ ಇರುತ್ತೆ. ಕಾಂಬಿನೇಷನ್ ನಲ್ಲಿ ಯಾವ ಗ್ರಹ ಎಲ್ಲಿದೆ, ನಕ್ಷತ್ರದಲ್ಲಿ ಯಾವ್ದಿದೆ ಅಂತ ತುಂಬಾನೇ ಇಂಪಾರ್ಟೆಂಟ್ ಇದು ವಿಚಾರ ಜ್ಯೋತಿಷ ಶಾಸ್ತ್ರದಲ್ಲಿ. ಬರೀ ಮೇಲ್ನೋಟಕ್ಕೆ ನೋಡಿ ನಾವು ಜಾತಕದಲ್ಲಿ ನಿನ್ಗೆ ಆ ಯೋಗ ಇದೆ ಈ ಯೋಗ ಇದೆ ಅಂತ ಹೇಳೋದು ತುಂಬಾನೇ ತಪ್ಪಾಗುತ್ತೆ ಕೂಡ. ಚಂದ್ರದಶದಲ್ಲಿ ನಾನು ಆಗ್ಲೇ ಅಂದೆ ಗಜಕೇಸರಿ ಯೋಗ ಅಂದೆ. ಒಂದು ಸಲ ಇವ್ರಿಗೆ ಶುಕ್ರದಶ ಮುಗಿದ ಮೇಲೆ ನೆಕ್ಸ್ಟ್ ಸೂರ್ಯದಶ ಬಂದಿರುತ್ತೆ. ಚಂದ್ರದಶ ಬಂದಾಗ ಗಜಕೇಸರಿ ಯೋಗ. ಇವ್ರಿಗೆ 2013 2023 ತನಕ ಗಜಕೇಸರಿ ಯೋಗ. ಯಾಕೆ ಅಂದ್ರೆ ನಿಮ್ಗೇನಾದ್ರು ಗಜಕೇಸರಿ ಯೋಗ ಬರ್ಬೇಕು ಅಂದ್ರೆ ಒಂದು ಗುರು ದಶ ಬರ್ಬೇಕು ಅಥವಾ ಚಂದ್ರ ದಶ ಬರ್ಬೇಕು. ಇದೆರಡು ಬಂದಿಲ್ಲ ಅಂದ್ರೆ ನಿಮ್ಗೆ ಗಜಕೇಸರಿ ಯೋಗ ಇದ್ದು ಕೂಡ ವೇಸ್ಟ್ ಆಗುತ್ತೆ. ಯಾಕೆ ಸರ್ ಅಂದ್ರೆ ನಿಮ್ಗೆ ಆ ದಶ ಬರ್ಲೇಬೇಕಾಗುತ್ತೆ. ನಿಮ್ಗೆ ಆ ದಶ ಬಂದಿಲ್ಲ ಅಂದ್ರೆ ನಿಮ್ಗೆ ಯಾವ ಯೋಗ ಇದ್ರು ಕೂಡ ವೇಸ್ಟ್. ಇದನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಫಸ್ಟೇ ನಮ್ಗೆ ಕನ್ಸಲ್ಟೇಷನ್ ಕೇಳುವಂತದ್ದೇ ಸರ್ ನಮ್ಗೆ ಎಷ್ಟು ಯೋಗ ಇದೆ ಮತ್ತೆ ಏನ್ ಫಲ ಕೊಡುತ್ತೆ ಅಂತ. ಫಸ್ಟ್ ನಾನು ಹೇಳುವಂತದ್ದು ನೀವು ಯೋಗನು ಮತ್ತೆ ದೋಷನ ಸೈಡ್ ಗಿಡಿ. ಫಸ್ಟ್ ನಿಮ್ಮ ದಶ ಯಾವ್ದು ನಡೀತಾ ಇದೆ, ದಶದಲ್ಲಿ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ, ಮತ್ತೆ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ರಿಕ್ವೈರ್ಮೆಂಟ್ಗೆ ಇದು ತುಂಬಾ ಸಕ್ಸಸ್ಫುಲ್ ಆಗುತ್ತೆ. 8ನೇ ಮನೆ ಇರೋದ್ರಿಂದ ಪೊಲಿಟಿಷಿಯನ್ ಆಗಿದ್ರಿಂದ ಇವ್ರಿಗೆ ಅಷ್ಟು ಸಮಸ್ಯೆ ಆಗಿಲ್ಲ. ಉದಾಹರಣೆಗೆ ಇವ್ರು ಏನಾದ್ರು ಬಿಸ್ನೆಸ್ ಮಾಡ್ಬಿಟ್ಟಿದ್ರೆ 8ನೇ ಮನೆಯಲ್ಲಿ ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗ್ತಿತ್ತು. ನಿಮ್ ಜಾತಕದಲ್ಲೂ ನೀವು ಈಸಿಯಾಗಿ ನೋಡ್ಕೊಳ್ಬಹುದು. ಈ ಗ್ರಹಗಳು ಹಿಂಗಿದ್ದಾಗ ನಕ್ಷತ್ರದಲ್ಲಿ ಗ್ರಹ 8ನೇ ಮನೇನೋ 12ನೇ ಮನೇನೋ ಬಂದಾಗ ನಾವು ಆ ಪ್ರಾಬ್ಲಮ್ ನ ಫೇಸ್ ಮಾಡಿರ್ತೀವಿ. ಯಾವ್ದಾದ್ರು ಒಂದು ವಿಚಾರದಲ್ಲಾದ್ರೂ ನಾವು ಪ್ರಾಬ್ಲಮ್ ಅಂತೂ ಫೇಸ್ ಮಾಡಿರ್ತೀವಿ. ಮತ್ತೆ ಸ್ಟ್ರಾಂಗ್ ನಾನು ಹೇಳ್ತಾರೆ ಏನ್ ಪರಿಹಾರ ಅಂತ ನೋಡಿ. ನಾನು ಆಗ್ಲೇ ಹೇಳ್ತೀನಿ, ಡಿಗ್ರಿ ವೈಸ್ ಅಲ್ಲಿ ಯಾವ ಗ್ರಹ ಇದೆ ನೋಡ್ಕೊಳ್ಬೇಕು. 2ನೇ ಮನೇನೋ ಅಥವಾ 7ನೇ ಮನೇನೋ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಉಂಗ್ರ, ರುದ್ರಾಕ್ಷಿ, ಕ್ರಿಸ್ಟಲ್ಸ್ ಮತ್ತೆ ಮಂತ್ರ ಪಠನೆ ಮಾಡ್ಲೇಬೇಕಾಗುತ್ತೆ. ಇದು ಬೇಸಿಕ್ ನೀಡ್. ಇಲ್ಲಿ ಭಗವಂತನ ಹೋಲ್ಸ್ಕೊಳಕ್ಕೆ ಯಾವ್ದು ಇಲ್ಲಿ ಶಾರ್ಟ್ ಕಟ್ ಇಲ್ಲ. ಯಾವುದೇ ಒಂದು ದುಡ್ಡು ಕೊಡ್ತೀನಿ, ಪೂಜೆ ಮಾಡಿಸ್ತೀನಿ, ಭಗವಂತನ ಹೋಲ್ಸ್ಕೊಳ್ತೀನಿ ಅನ್ನೋದು ಶಾರ್ಟ್ ಕಟ್ ಅಲ್ಲಿ ಯಾವ್ದು ವರ್ಕ್ ಆಗಲ್ಲ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ನೀವು ಮಂತ್ರ, ಉಂಗ್ರ, ರುದ್ರಾಕ್ಷಿ, ಕ್ರಿಸ್ಟಲ್ಸ್ ಹಾಕೊಳ್ಬೇಕೆ ಹೊರತು ನೀವು ಯಾವುದೇ ಶಾರ್ಟ್ ರೂಟ್ ಮಾಡಿದ್ರು ಅದು ವೇಸ್ಟ್ ಆಗುತ್ತೆ. ಇದನ್ನ ಬೇಸಿಕ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ವಿಚಾರ, ನೀವು ಅತಿಯಾದ ಮಂತ್ರ ಪಠನೆ ಮಾಡ್ಲೇಬೇಕು ನೀವು. ಅಥವಾ ನಮ್ಗೆ ಟೈಮ್ ಇಲ್ಲ ಅನ್ನೋರು ಮಿನಿಮಮ್ 1 ಟೈಮ್ಸ್ ಬೀಜಾಕ್ಷರಿ ಮಂತ್ರ ಹೇಳಿ ಅಂತ ಹೇಳ್ತೀನಿ. ಅಷ್ಟಾದ್ರೂ ಕೂಡ ಬೀಜಾಕ್ಷರಿ ಮಂತ್ರ ಆದ್ರೂ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಾತ್ರ ಹೇಳ್ಬೇಕು. ಮತ್ತೆ ಎಷ್ಟೊಂದ್ ಜನ ಕನ್ಫ್ಯೂಷನ್, ನೆಗೆಟಿವ್ ಆಗಿರುವಂತ ಗ್ರಹ, ಉದಾಹರಣೆಗೆ 8ನೇ ಮನೇಲಿ ಚಂದ್ರ ಇದೆ, ಚಂದ್ರನ್ ಸಂಬಂಧಪಟ್ಟಿರುವಂತ ಯಾವುದೇ ಬೀಜಾಕ್ಷರ ಮಂತ್ರ ನೀವು ಹೇಳ್ಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಸೀಕ್ರೆಟ್ ಕೂಡ ನಮ್ಮ ಒಂದು ಜ್ಯೋತಿಷ ಶಾಸ್ತ್ರದಲ್ಲಿ. ಫಸ್ಟ್ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲಿದೆ ಅನ್ನೋದು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಇವರ ಒಂದು ವಿಚಾರ. ಜಾತಕದಲ್ಲಿ ಇವರ ಒಂದು ಆ 87 ಇಂದ 2007 ತನಕ ಸಮಸ್ಯೆ ಇದ್ರೂ ಇವ್ರು ಎಲ್ಲಾ ರೀತಿನೂ ಫಲ ತಗೊಂಡಿರ್ತಾರೆ. CM ಮತ್ತೆ PM ಪೋಸ್ಟ್ ತಗೊಂಡಿರ್ತಾರೆ ಬೇರೆ ಬೇರೆ ಭುಕ್ತಿಗಳು ಬಂದಾಗ. ಬಟ್ ಅಟ್ ದಿ ಸೇಮ್ ಟೈಮ್ ಸ್ಟ್ರಗಲ್ ಕೂಡ ಮಾಡಿರ್ತಾರೆ. 8ನೇ ಮನೆ ಏನಾದ್ರೂ ಒಂದು ಮಾನಸಿಕ ಹಿಂಸೆ ಕೊಟ್ಟಿರುತ್ತೆ. ಅದು ಚಂದ್ರನೇ ಇರೋದ್ರಿಂದ 8ನೇ ಮನೆಯಲ್ಲಿ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂದ್ರೆ ಬೇಡವೇ ಬೇಡ, ಈ ಪೊಸಿಷನ್ ಬೇಡ ಅನ್ನೋದು ರಾಜೀನಾಮೆ ಕೂಡ ಕೊಟ್ಟಿರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನಕ್ಕೆ ಅಂದ್ರೆ 8ನೇ ಮನೆ ಚಂದ್ರ ತೋರಿಸುತ್ತೆ. ಚಂದ್ರ ಮನ್ಸಿಗೆ ಬೇಜಾರಾದಾಗ ನಾವು ಲೈಫಲ್ಲಿ ಏನೋ ಬೇಡ ಅನ್ಸ್ಬಿಡುತ್ತೆ, ಏನಕ್ಕೆ ಬೇಕಿದ್ದು ಅನ್ಸ್ಬಿಡುತ್ತೆ. ಅಂತ ಪೊಸಿಷನ್ ಈ ಪೀರಿಯಡ್ ಅಲ್ಲಿ ಇವ್ರಿಗೆ ಬಂದಿರುತ್ತೆ. ಶುಕ್ರದಶ ರಾವ್ ಭುಕ್ತಿಲಿ ಬಂದಿರುತ್ತೆ. ಶುಕ್ರ ಸಮಸ್ಯೆ ಇರೋದ್ರಿಂದ ಇವರು ಒಂದು ಲೈಫಲ್ಲಿ ಎಲ್ಲ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಒಂದು CM ಆಗಿರ್ಬೋದು, PM ಆಗಿರ್ಬೋದು, ಶುಕ್ರದಶ ನಕ್ಷತ್ರದಲ್ಲಿ 8ನೇ ಮನೆ ಇರೋದ್ರಿಂದ. ಇದಿಷ್ಟು ವಿಚಾರ HD ದೇವೇಗೌಡ ಅವ್ರ ವಿಚಾರ. ಇಷ್ಟು ವಯಸ್ಸಾದ್ರೂ ಕೂಡ ಯಂಗ್ಸ್ಟರ್ಗಿನ್ನ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಇನ್ನ ಆಯುಸು ಆರೋಗ್ಯ ಕೊಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲ್ ಅಲ್ಲಿ ದೋಷ ಕಾಟ ಎದುರಿಸುವಂತದ್ದು ಅಪ್ಲೋಡ್ ಅಂತೂ ಮಾಡಲ್ಲ. ನಿಮ್ ಜ್ಯೋತಿಷ ಶಾಸ್ತ್ರಕ್ಕೆ ಏನ್ ಇನ್ಫಾರ್ಮೇಶನ್ ಬೇಕು ಅಷ್ಟನ್ನು ಮಾತ್ರ ಅಪ್ಲೋಡ್ ಮಾಡ್ತಿರ್ತೀನಿ. ಎಷ್ಟೊಂದ್ ಜನ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಅಂತ ಕೇಳ್ತಾರೆ. ಇಲ್ಲಿ ಬರುವಂತ ಡಿಸ್ಪ್ಲೇ ನಂಬರೇ ನಮ್ದು ಕಾಂಟ್ಯಾಕ್ಟ್ ಆಗಿರುತ್ತೆ. ನಿಮ್ಗೆ ಏನಾದ್ರೂ ವಾಸ್ತುಶಾಸ್ತ್ರದಲ್ಲಿ ಡೌಟ್ ಇದ್ರೆ, ಜ್ಯೋತಿಷ ಶಾಸ್ತ್ರದಲ್ಲಿ ಡೌಟ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕನ್ಸಲ್ಟೇಷನ್ ಕೂಡ ತಗೊಳ್ಬಹುದು. ಥ್ಯಾಂಕ್ ಯು.